ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಲತಾ ಸಚಿನ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಸ್ಟಾರ್ಟಿಂಗ್ ವೀಡಿಯೋದಲ್ಲೇ ಒಂದು ಅನ್ಬಾಕ್ಸಿಂಗ್ ವೀಡಿಯೋನ ಮಾಡ್ತಾ ಇದ್ದೀನಿ. ಏನಿಲ್ಲ, ಜಸ್ಟ್ ಸಿಂಪಲ್ ಆಗಿ ನಮ್ಮ ಬೆಡ್ ಸೈಡ್ಗೆ ಒಂದು ಟೇಬಲ್ ಬೇಕಾಗಿತ್ತು. ಸೊ ಹಂಗಾಗಿ ಒಂದು ಡೆಕೋರೇಟಿವ್ ಪೀಸ್ ಥರ ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಈ ಒಂದು ಟೇಬಲ್ನ ಬುಕ್ ಮಾಡಿದೆ. ಇದು ವೈಟ್ ಟೇಬಲ್ ಬರುತ್ತೆ, ವೈಟ್ ಹಾಗೆಯೇ ವುಡನ್ ಲೆಗ್ಸ್ ಕೂಡ, ಅಂದರೆ ಇದು ಪೂರ್ತಿಯಾಗಿ ವುಡನ್ ಆಗೇ ಇರುತ್ತೆ. ಇದರಲ್ಲಿ ನೀವು ಮೇಲೆ ಟೇಬಲ್ ನೋಡ್ತಾ ಇದ್ದೀರಲ್ಲ, ಅದು ನಿಮಗೆ 2 ಕಲರಲ್ಲಿ ಸಿಗುತ್ತೆ, ವೈಟ್ ಆ್ಯಂಡ್ ಬ್ಲ್ಯಾಕ್. ನಾನು ವೈಟನ್ನೇ ಚೂಸ್ ಮಾಡಿದ್ದೀನಿ, ನಿಮಗೆ ಬೇಕಂದರೆ ಬ್ಲ್ಯಾಕ್ ಚೂಸ್ ಮಾಡ್ಬೋದು. ಇದನ್ನು ಈಸಿಯಾಗಿ ಅಸೆಂಬಲ್ ಮಾಡ್ಕೊಳ್ಬೋದು. ಇದರ ಕಾಸ್ಟ್ ಬಂದುಬಿಟ್ಟು 345ಗೇನೋ ನನಗೆ ಅಮೆಝಾನಲ್ಲಿ ಸಿಕ್ಕಿದ್ದು. ಬೇಕಿದ್ರೆ ಲಿಂಕನ್ನು ಶೇರ್ ಮಾಡ್ತೀನಿ, ನೀವು ಕೂಡ ಬೈ ಮಾಡ್ಬೋದು. ಪಾಟ್, ಬುಕ್ ಸ್ಟ್ಯಾಂಡ್ ಅಥವಾ ಬುಕ್ಸು, ಫ್ರೇಮ್ಸ್ ಏನಾದರೂ ಇಡೋದಕ್ಕೆ ಯೂಸ್ ಮಾಡ್ಕೊಳ್ಬೋದು. ಹಾಗೆ ಒಂದು ಹೋಲ್ಡರ್ ಕೂಡ ಹಾಳಾಗಿತ್ತು ಅಂಥೇಳಿ ಅದನ್ನು ಕೂಡ ತರಿಸಿದ್ದೆ, ಅದನ್ನು ಕೂಡ ಫಿಕ್ಸ್ ಮಾಡಿಕೊಂಡು ಇವತ್ತು ನಾನು ನನ್ನ ಫೇಸ್ಗೆ ಯೂಸ್ ಮಾಡ್ತಾ ಇದ್ದೀನಿ ಮಿನಿಮಲಿಸ್ಟ್ ಅವರ ಸ್ಯಾಲಿಸಿಲಿಕ್ ಆ್ಯಸಿಡ್. ಇದರಲ್ಲಿ ನಿಮಗೆ 2% ಸ್ಯಾಲಿಸಿಲಿಕ್ ಆ್ಯಸಿಡ್ನ ನೀವು ಕಾಣ್ಬೋದು. ಇದನ್ನು ಯೂಸ್ ಮಾಡೋದ್ರಿಂದ ನಿಮ್ಮ ಫೇಸಲ್ಲಿ ಆಯಿಲ್ನೆಸ್ ಕಡಿಮೆ ಆಗುತ್ತೆ, ಆಕ್ನಿ ಕೂಡ ಕಡಿಮೆ ಆಗುತ್ತೆ, ಬ್ಲ್ಯಾಕ್ ಹೆಡ್ಸ್ ಕೂಡ ಕಡಿಮೆ ಆಗುತ್ತೆ. ಯಾರಿಗೆಲ್ಲ ಹೆಚ್ಚಾಗಿ ಮುಖದಲ್ಲಿ ಪಿಂಪಲ್ಸ್ ಇದೆ, ಹಾಗೆಯೇ ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್ ಇದೆ, ತುಂಬಾ ಆಯಿಲ್ ಆಗ್ತಾ ಇದೆ ಫೇಸ್ ಅನ್ನೋರು ಖಂಡಿತ ಈ ಒಂದು ಸ್ಯಾಲಿಸಿಲಿಕ್ ಆ್ಯಸಿಡ್ನ ನಿಮ್ಮ ಫೇಸ್ಗೆ ಯೂಸ್ ಮಾಡ್ಬೋದು. ಇದನ್ನು ಯೂಸ್ ಮಾಡೋದಕ್ಕೂ ಮುಂಚೆ ಚೆನ್ನಾಗಿ ಶೇಕ್ ಮಾಡಿಬಿಟ್ಟು ನಂತರ ಒಂದು 2 to 3 ಡ್ರಾಪ್ಸ್ನಷ್ಟು ನೀವು ನಿಮ್ಮ ಫೇಸ್ಗೆ ನೀಟಾಗಿ ವಾಶ್ ಮಾಡಿಬಿಟ್ಟು ನೀರೆಲ್ಲ ಡ್ರೈ ಆದಮೇಲೆ ಇದನ್ನು ಯೂಸ್ ಮಾಡ್ಬೋದು. ಇದನ್ನು 18 years ಎಬೋ ಇದ್ದವರು ಯೂಸ್ ಮಾಡಿದರೆ ತುಂಬಾ ಒಳ್ಳೆಯದು. ದಿನದಲ್ಲಿ 2 ಬಾರಿ ಇದನ್ನು ಯೂಸ್ ಮಾಡಿಬಿಟ್ಟು ನಂತರ ಡೇ ಟೈಮ್ ಆದರೆ ನೀವು ಸನ್ಸ್ಕ್ರೀನನ್ನು ಯೂಸ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೊಂದು ಐಟಮ್ ಕೂಡ ತರಿಸಿದ್ದೆ ನಾನು, ಲ್ಯಾಕ್ಮಿ ಅವರ ಫಾರೆವರ್ ಮ್ಯಾಟ್ ಲಿಪ್ಸ್ಟಿಕ್ ಅಂತ ಹೇಳಿಬಿಟ್ಟು. ನನಗೆ ಈ ಒಂದು ಶೇಡ್ ತುಂಬಾ ಇಷ್ಟ ಆಯಿತು, ಸೊ ಹಂಗಾಗಿ ಇದನ್ನು ಕೂಡ ಬುಕ್ ಮಾಡಿದ್ದೆ. ಪಿಗ್ಮೆಂಟೇಷನ್ ತುಂಬಾ ಚೆನ್ನಾಗಿದೆ. ನಿಮಗೆ ಲೈಟಾಗಿ ಯೂಸ್ ಮಾಡಬೇಕಂದ್ರೂ ಕೂಡ ಲೈಟಾಗಿ ಯೂಸ್ ಮಾಡಿದರೆ ಇನ್ನೂ ಒಂದು ಕಲರ್ ಲೈಟಾಗಿ ಸಿಗುತ್ತೆ. ನಾನು ಇಷ್ಟೊಂದು ಡಾರ್ಕಾಗಿ ಯೂಸ್ ಮಾಡಲ್ಲ, ತುಂಬ ಲೈಟಾಗಿ ಯೂಸ್ ಮಾಡ್ತೀನಿ, ಆವಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇತ್ತೀಚೆಗೆ ಈ ಕಲರ್ಸ್ ತುಂಬಾ ಇಷ್ಟ ಆಗ್ತಾಯಿದೆ, ಸೊ ಹಂಗಾಗಿ ಆರ್ಡ್ರ್ ಮಾಡಿದ್ದೆ. ಹಾಗೆಯೇ ಇದು ಸಂಜೆ ಟೈಮು ಸ್ವಲ್ಪ ಸ್ನ್ಯಾಕ್ಸ್ ಏನಾದರೂ ಹೆಲ್ದಿಯಾಗಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಮ್ಮ ಊರಿಂದ ಶೇಂಗಾವನ್ನು ಕೊಟ್ಟು ಕಳಿಸಿದ್ರು. ಈ ರೀತಿ ಸಿಪ್ಪೆ ಇರುವಂಥ ಶೇಂಗಾ, ಇದನ್ನು ನಮ್ಮೂರ ಕಡೆ ಎಲ್ಲ ತುಂಬಾ ಟೈಮ್ ಪಾಸ್ಗೆ ಅಂತ ಹೇಳ್ಬಿಟ್ಟು ಹುರ್ಕೊಂಡು ತಿಂತಾ ಇರ್ತಾರೆ ಸಂಜೆ ಟೈಮ್, ಸ್ನ್ಯಾಕ್ಸ್ಗಾಗಿರ್ಬೋದು ಎಲ್ಲದಕ್ಕೂ. ಸೊ ಹಂಗಾಗಿ ನಾನು ಇದನ್ನು ಹುರಿತಾ ಇದ್ದೀನಿ. ಜರಡಿಯಲ್ಲಿ ಹುರಿತಾರೆ, ನಾನು ಜರಡಿ ಬೇಗ ಹಾಳಾಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಸೊ ಬಾಣಲೆಯಲ್ಲೇ ಹುರಿದಿದ್ದೀನಿ. ಇದು ಡ್ರಮ್ ನೋಡ್ಬೋದು, ನಮ್ಮದು ಈ ಹೋಟೆಲ್ ಸ್ಟೈಲಲ್ಲೆಲ್ಲ ಟೇಬಲ್ ಇಟ್ಕೊಂಡು ತಿಂತಾರಲ್ಲ ಅದೇ ರೀತಿ ಈ ಒಂದು ಡ್ರಮ್ ಆಗಿಬಿಟ್ಟಿದೆ. ನಮ್ಮದು ಹೊರಗಡೆ ಇಟ್ಟಿದ್ದೀವಿ, ಯಾಕೆಂದರೆ ನಮ್ಮ ರಿಲೇಷನ್ ಒಬ್ಬರು ಮನೆ ಖಾಲಿ ಮಾಡುವಾಗ ಈ ಒಂದು ಡ್ರಮ್ನ ಬಿಟ್ಟು ಹೋಗ್ಬಿಟ್ಟಿದ್ರು. ಸೊ ನಮ್ಮ ಮನೆಯಲ್ಲೇ ಉಳ್ಕೊಂಡ್ಬಿಡ್ತು, ಅವ್ರದ್ದು ಗಾಡೀಲಿ ಸ್ಪೇಸ್ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಕೊಟ್ಟರು. ಸೊ ಅದನ್ನು ನಾವು ಊರಲ್ಲಿ ಏನಕ್ಕಾದರೂ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇಟ್ಕೊಂಡ್ವಿ, ಬಟ್ ಅದನ್ನು ತೊಗೊಂಡು ಹೋಗೋದಕ್ಕೆ ಆಗಿಲ್ಲ. ಬಟ್ ಈ ರೀತಿ ಸ್ಟ್ಯಾಂಡಾಗಿ ಯೂಸ್ ಆಗ್ತಾ ಇದೆ. ಹಾಗೆಯೇ ಸ್ನ್ಯಾಕ್ಸ್ನೆಲ್ಲ ತಿಂದ್ಕೊಂಡು ಸಂಜೆ ಊಟಕ್ಕೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಏನಿಲ್ಲ, ಸಿಂಪಲ್ಲಾಗಿ ಚಪಾತಿ ಪಲ್ಯ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಚಪಾತಿಗೆ ಸ್ವಲ್ಪ ಉಪ್ಪು, ಎಣ್ಣೆ, ನೀರನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕಲಸಿಡ್ತಾ ಇದ್ದೀನಿ. ಪಲ್ಯ ಮಾಡೋದಕ್ಕೂ ಮುಂಚೆ ಕಲಸಿಟ್ಕೊಂಡ್ಬಿಟ್ರೆ ಇಟ್ಟು ಚೆನ್ನಾಗಿ ನೆಂದಿರುತ್ತೆ, ಆಮೇಲೆ ಈಸಿಯಾಗಿ ಮಾಡ್ಕೊಳ್ಬೋದು ಅಂತ ಹೇಳ್ಬಿಟ್ಟು. ಈ ಒಂದು ಪಲ್ಯ ಮಾಡ್ಕೊಳ್ಳೋದಕ್ಕೆ ಏನಿಲ್ಲ, ಸಿಂಪಲ್ಲಾಗಿ ಸ್ವಲ್ಪ ಎಣ್ಣೆ ಹಾಗೆಯೇ ಕಡಲೆಬೇಳೆಯನ್ನು ಸೇರಿಸ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು ಗೋಲ್ಡನ್ ಬ್ರೌನ್ ಆಗೋವರೆಗೂ. ನಂತರ ಸಾಸಿವೆ ಹಾಕ್ಕೊಂಡು ಈರುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಇದಕ್ಕೆ ನಾವು ಒಣಮೆಣ್ಸಿಕಾಯಿನ ಸೇರಿಸ್ಕೊಳ್ಬೇಕು. ಖಾರ ನಿಮಗೆ ಮೈಲ್ಡಾಗಿ ಬೇಕಂದರೆ ಈರುಳ್ಳಿ ಫ್ರೈ ಆದಮೇಲೆ ಮೆಣಸಿಕಾಯಿ ಸೇರಿಸ್ಕೊಳ್ಳಿ. ಖಾರ ಸ್ವಲ್ಪ ಸ್ಪೈಸಿ ಆಗಬೇಕಂದ್ರೆ ಈರುಳ್ಳಿಗಿನ ಮುಂಚೆನೇ ಮೆಣಸಿಕಾಯಿನ ಸೇರಿಸ್ಕೊಂಡ್ರೆ ಒಳ್ಳೆಯದು. ಹಾಗೆಯೇ ಜೀರಿಗೆ, ಸ್ವಲ್ಪ ಅಡುಗೆ ಹಿಂಗನ್ನು ಸೇರಿಸ್ಬಿಟ್ಟು ಹಾಗೆಯೇ ಕುಂಬಳಕಾಯಿನೂ ಕೂಡ ಸೇರಿಸ್ಕೊಳ್ಳಿ. ಕುಂಬಳಕಾಯ್ದು ಸಿಪ್ಪೆ ತೆಗೆದೇ ಇದ್ದರೂ ಕೂಡ ಸಿಹಿ ಕುಂಬಳಕಾಯಿ ಸಿಪ್ಪೆ ತೆಗೆದೇ ಇದ್ದರೂ ಕೂಡ ನಡೆಯುತ್ತೆ. ನಂತರ ನೀವು ಮೇಲೆ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಸೇರಿಸ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಮೇಲೆ ನೀರನ್ನು ಚಿಮ್ಮಿಸಿದ್ರೆ ಸಾಕಾಗುತ್ತೆ. ತುಂಬ ನೀರು ಹಾಕುವಂಥ ಅವಶ್ಯಕತೆ ಇರೋದಿಲ್ಲ. ಒಂದು 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಸಿಹಿ ಕುಂಬಳಕಾಯಿ ಎಲ್ಲ ಬೆಂದಿರುತ್ತೆ, ಪಲ್ಯ ಕೂಡ ರೆಡಿ ಆಗುತ್ತೆ. ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಈ ಕೆಲವೊಂದು ದೇವಸ್ಥಾನಗಳಲ್ಲೂ ಕೂಡ ಈ ರೀತಿ ಪಲ್ಯಗಳನ್ನು ಮಾಡಿರ್ತಾರೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಇದನ್ನು ಚಪಾತಿ, ರೊಟ್ಟಿ, ದೋಸೆ ಯಾವುದ್ರ ಜೊತೆಗಾದರೂ ಸರ್ವ್ ಮಾಡ್ಬೋದು ಅಥವಾ ಸೈಡ್ ಡಿಶ್ ಆಗು ಕೂಡ ಮಾಡ್ಕೊಳ್ಬೋದು. ಮಾಡು. ಮನೆಗೆ ಹೋಗಿ ನಿಮ್ಮ ಮನೆಗೆ ಹೋಗಿ.
ಇವಾಗ ಬರಲ್ವಾ ಮಾಡಲ್ವಾ ಇವಾಗ ಇವಾಗ ದೇವ್ರು ಬರ್ಬೇಕು ಇವಾಗ ಅಲ್ಲೆಲ್ಲ ಮಾಡಂಗಿಲ್ಲ ಬರ್ಲಿ 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 ಓ ದೇವರೆಲ್ಲ ಹೋಗ್ತಿದ್ದಾನೆ ಇಲ್ಲ ಅಲ್ಲಿ ಇದೈತಲ್ಲ ಅಲ್ಲಿ ದೇವ್ರ ವಿಗ್ರಹಗಳು ಇದಾವಲ್ಲ ಅಲ್ಲಿ ಹೋಗಿ ಶಕ್ತಿ ತುಂಬ್ಕೊಂಡು ಈರುಳ್ಳಿ ಮಕ್ಕ ಕುಡಿತಾ ಐತೆ ದೇವ್ರೆ ಸ್ವಾಮಿ ನಮ್ದುಗೆ ಕೈಗೆ ಕಾಲಿಗೆ ಹತ್ತುತ್ತಾ ಇಲ್ಲ ಹೆಂಗೆ ಮಾಡ್ಬೇಕು ಇವಾಗ ಹೇಳುತ್ತೆ ಇವಾಗ ಇಲ್ಲ ಆಯ್ತು ಹೇಳು ಇಲ್ಲ ಈಗ ಮತ್ತೆ ಸ್ಟಾರ್ಟ್ ಆಗುತ್ತೆ ಆಫ್ ಮಾಡು ಹೇಳು ನಮ್ಮನೆಗೆ ಯಾಕೆ ಬಂದಿದ್ದೀರಾ ಸ್ವಾಮಿ ಪೂಜೆ ಮಾಡಕ್ಕೆ ಹೇಳೋಣ ಅಂಕಿತಾ ಹೋಗಿ ಪೂಜೆ ಮಾಡ್ಬೇಕಂತೆ ಅಂಕಿತಾ ಹೋಗಿ ಬೇಗ ಈ ಒಂದು ಆ್ಯಕ್ಟಿಂಗ್ ಯಾವುದು ಅಂತ ನಿಮಗೆ ಖಂಡಿತ ಗೊತ್ತಾಗಿರುತ್ತೆ. ಕಾಂತಾರ ಮೂವಿಯಲ್ಲಿ ನೀವು ದೈವದ ನರ್ತನೆಯನ್ನು ನೋಡಿರ್ತೀರ. ಆ ಒಂದು ದೈವದ ನೃತ್ಯವನ್ನು ಅದನ್ನೇ ಮಾಡ್ತಾ ಇದ್ದಾನೆ. ಅವ್ರ ಮಮ್ಮಿ ಅಂದರೆ ತೇಜು ಅಕ್ಕ ಅವರವರು ಮಂಗಳೂರು. ಸೊ ಹಂಗಾಗಿ ಅವರು ಪ್ರತಿ ವರ್ಷ ಕೂಡ ಆ ದೈವದ ಒಂದು ಪೂಜೆನೆಲ್ಲನೂ ಕೂಡ ಅವ್ರ ಮನೆಯಲ್ಲೇ ಮಾಡಿಸ್ತಾರೆ. ಅದು ಹತ್ತಿರದಿಂದ ನೋಡಿರೋದ್ರಿಂದ ಅವನಿಗೆ ತುಂಬಾ ಚೆನ್ನಾಗಿ ಬರುತ್ತೆ ಆ ನೃತ್ಯ ಎಲ್ಲ. ಸೊ ಹಂಗಾಗಿ ಯಾವಾಗಲೂ ಕೂಡ ನಮ್ಮ ಮನೆಯಲ್ಲಿ ಮಾಡ್ತಾ ಇರ್ತಾನೆ. ಯಾಕೆ ಇದನ್ನು ಶೇರ್ ಮಾಡಬಾರ್ದು ಅಂತ ಶೇರ್ ಮಾಡಿದ್ದೀನಿ. ಅವನಿನ್ನೂ ಜಸ್ಟ್ 5 years ಬೇಬಿ ಅಷ್ಟೇ. ಅಷ್ಟಕ್ಕೇ ಅಷ್ಟೊಂದು ಆ್ಯಕ್ಟಿಂಗ್ ಎಲ್ಲ ಕಲ್ತ್ಬಿಟ್ಟು ಎಲ್ಲ ಬರೀ ಆ್ಯಕ್ಟಿಂಗ್ ಅಂತಲೇ ಅಲ್ಲ, ಪ್ರತಿಯೊಂದರಲ್ಲೂ ಕೂಡ ತುಂಬಾ ಆ್ಯಕ್ಟಿವ್ ಆಗಿರ್ತಾನೆ, ತುಂಬಾ ಶಾರ್ಪ್ ಅಂತಲೇ ಹೇಳ್ಬೋದು. ಸೊ ಹಂಗಾಗಿ ಇದನ್ನು ಯಾಕೆ ಶೇರ್ ಮಾಡಬಾರ್ದು, ನಿಮಗೂ ಕೂಡ ನೋಡೋರಿಗೆ ತುಂಬ ಎಂಟರ್ಟೈನ್ಮೆಂಟ್ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಶೇರ್ ಮಾಡಿದ್ದೀನಿ. ನಮಗೆ ಅಂತೂ ನೋಡೋದಕ್ಕೆ ತುಂಬ ಇಷ್ಟ. ಅವ್ರ ಮನೆಯಲ್ಲಿ ಈ ರೀತಿ ಆ್ಯಕ್ಟಿಂಗ್ ಮಾಡೋದಕ್ಕೆಲ್ಲ ಹಲೋ ಇಲ್ಲ. ಸೊ ಹಂಗಾಗಿ ನಮ್ಮ ಮನೆಗೆ ಬಂದಾಗ ಮಾತ್ರ ನಾವು ಈ ರೀತಿ ಮಾಡಿಸ್ತಾ ಇರ್ತೀವಿ. ಸ್ವಲ್ಪ ಕಾಮಿಡಿಯಾಗಿರಲಿ ಅಂತ ಹೇಳ್ಬಿಟ್ಟು ಕೈಗೆ ಸೌಟ್ ಕೊಟ್ಬಿಟ್ಟು ಹಾಗೆಯೇ ಒಂದು ಈರುಳ್ಳಿ ಹಾರ ಅಂತ ಹೇಳ್ಬಿಟ್ಟು ಈರುಳ್ಳಿ ದೇವರು ಅಂತ ಹೇಳ್ಬಿಟ್ಟು ಅದನ್ನೇ ಒಂದು ಕಾಮಿಡಿಯಾಗಿ ಅದನ್ನು ಕೂಡ ಮಾಡಿರ್ತಾರೆ. ಅವನು ನೋಡೋದಕ್ಕೆ ತುಂಬಾ ಇಷ್ಟ ಆಗುತ್ತೆ. ಸೊ ಎಲ್ಲಾದರೂ ದೇವ್ರು ಹೋಯ್ತು ಅಂದ ತಕ್ಷಣ ಕೆಳಗೆ ಬಿದ್ದುಬಿಡ್ತಾನೆ. ಆವಾಗ ಸ್ವಲ್ಪ ಮೇಲೆಲ್ಲ ನೀರು ಹಾಕ್ಬಿಟ್ರೆ ಪಟಕ್ಕನ್ನಂಗೆ ಮತ್ತೆ ಎದ್ದೇಳ್ತಾನೆ. ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಹಾಗೆಯೇ ಇದನ್ನೆಲ್ಲ ಕಾಮಿಡಿ ಎಲ್ಲ ಮುಗಿಸ್ಕೊಂಡು ಗೀಝರ್ ಕೂಡ ರಿಪೇರಿಗೆ ಬಂದಿತ್ತು, ಸ್ವಲ್ಪ ಹಾಳಾಗಿತ್ತು ಅಂತ ಹೇಳ್ಬಿಟ್ಟು ಅದನ್ನು ಕೂಡ ರಿಪೇರಿ ಮಾಡಿಸ್ತಾ ಇದ್ವಿ. ಹಬ್ಬ ಆಗಿರೋದ್ರಿಂದ ಎಲ್ಲ ಲೇಬರ್ಸ್ ಕೂಡ ಎಲ್ಲ ಊರಿಗೆ ಹೋಗಿರ್ತಾರೆ ಅಂತ ಹೇಳ್ಬಿಟ್ಟು ಬೆಳಗ್ಗೆಯಿಂದನೂ ಕೂಡ ನೋಡಿದ್ವಿ, ಯಾರೂ ಸಿಗಲೇ ಇಲ್ಲ. ಹಾಗೆ ಕೊನೆಯದಾಗಿ ಒಬ್ಬರು ಸಿಕ್ಕಿದ್ರು ಅಂತ ಹೇಳ್ಬಿಟ್ಟು ಅವ್ರ ಹತ್ರ ರಿಪೇರಿ ಮಾಡಿಸಿದ್ವಿ. ಹಾಗೆ ಒಂದು ಪಾರ್ಸಲ್ ಬಂದಿತ್ತು, ಏನಂತ ಹೇಳಿ ಅನ್ಬಾಕ್ಸ್ ಮಾಡೋಣ ಬನ್ನಿ. ಚಿನ್ನಿ ಹೊಸ ರಿಂಗ್ ಲೈಟ್. ಎಷ್ಟೊಂದು ದಿನದಿಂದ ವೆಯ್ಟ್ ಮಾಡ್ತಾ ಇದ್ದೀವಲ್ಲ. ಲಾಸ್ಟ್ ಟೈಮ್ ಬುಕ್ ಮಾಡಿಬಿಟ್ಟು ಕ್ಯಾನ್ಸಲ್ ಮಾಡಿದೆ, ಊರಿಗೆ ಹೋಗಿದ್ವಿ. ಸೊ ಹಂಗಾಗಿ ಇವಾಗ ಮತ್ತೆ ಆರ್ಡ್ರ್ ಮಾಡಿದೆ. ಇದು ಕ್ವಾಲಿಟಿ ತುಂಬ ಚೆನ್ನಾಗಿ ಬರುತ್ತೆ, ಡಿಜಿಟೆಕ್ದು. ಇದ್ರದ್ದೇ ನಂದು ಟ್ರೈಪೋಡ್ ಇರೋದು. ರಿಂಗ್ ಲೈಟು ವಿತ್ ಟ್ರೈಪೋಡ್ ಬರುತ್ತೆ, ಸ್ಟ್ಯಾಂಡು. ಏನು ಸ್ಟ್ಯಾಂಡ್ ಅವಶ್ಯಕತೆ ಇರಲಿಲ್ಲ, ಅದು ಸಪ್ರೇಟ್ ಬರಲ್ಲ ಅನಿಸುತ್ತೆ. ಏನೋ ಮಾಡಿದೆ, ಇರಲಿ ಬಿಡು, ಏನಕ್ಕಾದ್ರೂ ಯೂಸ್ ಆಗುತ್ತೆ. ಪ್ಯಾಕೇಜಿಂಗ್ ಸೂಪರ್ ಅಲ್ಲ? ಹಾಂ ನಿಂದಾದರೆ ಹಿಂಗೆಲ್ಲ ಇಟ್ಕೊಳ್ತೀಯ ನೀನು? ಹಿಂಗೆ ಯಾರಿಗೂ ಮುಟ್ಸೋಕೆ ಬಿಡಲ್ಲ ನಿಂದಾದರೆ. ಹಾಂ ಪ್ಯಾಕೇಜಿಂಗೆ ಸಖತ್ತಾಗಿರುತ್ತೆ. ವಾ 12 inches ಇದು ಅಲ್ವಾ? ನಾನೆಲ್ಲ ಬುಕ್ ಮಾಡಿರೋದು 12 inch ಸಖತ್ತಾಗಿದೆ. ಆನ್ ಮಾಡಿ ನೋಡಬೇಕು, ಇದು ಶೆಲ್ಲಿಂದ ವರ್ಕ್ ಆಗುತ್ತೋ ಅಥವಾ ಬ್ಯಾಟ್ರಿನೋ, ಇದು ಕೇಬಲಿಂದ ಕನೆಕ್ಟ್ ಮಾಡ್ಕೋಬೇಕೋ ನೋಡಬೇಕು. ಅದೇ ಓಪನ್ ಮಾಡಂಗೆ ಅಗಲ ಮಾಡು, ಕೆಳಗಿನ ಮೇಲೆತ್ತು ಅದನ್ನು ಓಪನ್ ಮಾಡಿ. ಹಾಂ ಹಾಂ ಅದು ಹಾಂ ಅದು ಅಷ್ಟೇ. ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಬೋದು. ಅದು ಓಪನ್ ಮಾಡು, ರಿಂಗ್ ಲೈಟು
ರಿಂಗ್ ಲೈಟ್ ಓಪನ್ ಮಾಡು. ಇದರಲ್ಲಿ 3 ಕಲರ್ಸ್ ಬರುತ್ತೆ ಅನಿಸುತ್ತೆ, 3 ಮೂಡ್ಸ್ ಇದೆ. ಬ್ರೈಟ್ನೆಸ್ ಇದರಲ್ಲಿ ಕಡಿಮೆನೂ ಮಾಡ್ಕೋಬೋದು, ಜಾಸ್ತಿನೂ ಮಾಡ್ಕೊಳ್ಬೋದು. ನನಗೆ ವೀಡಿಯೋ ಕ್ವಾಲಿಟಿ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ಬುಕ್ ಮಾಡಿದೆ. ಏನು ಗೊತ್ತಾ, ಎಷ್ಟೇ ಚೆನ್ನಾಗಿದ್ರು ಕ್ಯಾಮ್ರಾ, ರಿಂಗ್ ಲೈಟ್ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ವೀಡಿಯೋಸ್. ರಿಂಗ್ ಲೈಟ್ ಅಥವಾ ಬೇರೆ ಲೈಟ್ ಯಾವುದಾದ್ರೂ ಒಟ್ಟು ಲೈಟ್ ಇರಬೇಕು ಮೇನ್. ಏನು ಮತ್ತು ಹಂಗೇನೆ ಬರೋದು, ಇನ್ನೇನು ನೀನು ಕಬ್ಬಿಣದ್ದು ಕೊಡ್ಬೇಕೇನು ಚಿನ್ನದ ಕೊಡ್ಬೇಕಾಗಿತ್ತಾ? ಹಾಂ ಹಂಗೇನೆ ಅದು ಆನ್ ಮಾಡು. ಇಲ್ಲ 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 ಹಂಗೇನೆ ಅಷ್ಟೇ. ಹಾಂ ಅದೇನೆ ತಿರುಗಿಸು ಅದನ್ನು. ಇಲ್ಲಿ ಚೆಕ್ ಮಾಡು ಒಂದ್ಸಲಿ. ಇದು ಆನ್ ಆಫ್ ಚಾರ್ಜ್ ಇಲ್ಲ ಅನ್ಸುತ್ತೆ ಕಣೆ. ಚಾರ್ಜ್ ಹಾಕ್ಬೇಕು ಇದಕ್ಕೆ. ಚಾರ್ಜ್ ಅಂತ ವೈರ್ ಕನೆಕ್ಷನ್ ಇರಬೇಕು. ನೋಡು ಚೆಕ್ ಮಾಡು. ಇದೇ ಸಾಕಾಗೈತಪ್ಪ ಬ್ಯಾಗ್ ಹೊಡೆ. 3,500 ಏನು ಕಡಿಮೆನಾ? ಇದು ನಾನು ಲಾಸ್ಟ್ ಟೈಮ್ ಚೆಕ್ ಮಾಡಿದಾಗ 3,149 ರೂಪಾಯಿನೋ ಇತ್ತು. ಈ ಸಲ ಬುಕ್ ಮಾಡಿದಾಗ 3,500 ವಿತ್ ರಿಮೋಟ್ ಎಲ್ಲ ಬಂದಿದೆ ನೋಡು. ಲ್ಯಾಪ್ಟಾಪ್ ಚಾರ್ಜರ್ ಐತೆ. ಹಾಂ ಪ್ಯಾಕೇಜಿಂಗ್ ಎಲ್ಲ ಸೂಪರಾಗಿ ಬರುತ್ತೆ. ಹಾಂ ಮೊಬೈಲ್ ಕೂಡ ಹೋಲ್ಡ್ ಮಾಡ್ಬೋದು ಅದರಲ್ಲೇ. ಅದರಲ್ಲೇ ಅಲ್ಲೇನೆ. ಊಟಕ್ಕೆಲ್ಲ ರೆಡಿಯಾಗಿದೆ, ನೀನು ಹೋಗಬೇಕು. ಏನಿಲ್ಲ. ಹಾಂ ಇದು ಹೋಲ್ಡರ್ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಅನಿಸುತ್ತೆ. ಏನಾದರೂ ಬೇಕಂದರೆ. ಇಲ್ಲ 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 ಹಾಂ ಹೌದು ಕ್ಯಾಮ್ರಾ ಹೋಲ್ಡರ್. ಹಾಂ ಇರ್ಬೋದು ಅನ್ಕೊಂತೀನಿ. ಬಿಡು 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 ನಾನು ನೋಡ್ಕೊಳ್ತೀನಿ. ಇದು ಆನ್ ಮಾಡಿ ಇವಾಗ ನೋಡಬೇಕು ಅದು ಕ್ವಾಲಿಟಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಅದು ಆಮೇಲೆ ನಾನು ಚೆಕ್ ಮಾಡ್ಕೊತೀನಿ. ಹಾಕು ಫೋನ್ಗೆನೆ ಅದೂ ಫೋನ್ದೇನೆ ಅಂದೆ. ಹಂಗೆ ರೇಟ್ ಬರಲ್ಲ ಇದು. ಹ್ಞೂ ಇದು ಎಲೆಕ್ಟ್ರಿಕ್ ಇದು ಚಾರ್ಜ್ ಎಲ್ಲ. ಎಲ್ಲಾನು ಹಿಂಗೆ ಅನಿಸುತ್ತೆ ಬರೋದು. ಓ ವೆಯ್ಟ್ ಇದೆ. ಸಿಕ್ಕಾಪಟ್ಟೆ. ಹಾಂ ವಾ ನಿನ್ನ ಹತ್ರ ಇಟ್ಕೊತೀನಿ. ಹಿಂಗೆ ತಿರುಗಿಸುವ ನಿನ್ನ ಮುಖಕ್ಕೆ. ಬ್ರೈಟ್ನೆಸ್ ಜಾಸ್ತಿ ಮಾಡೋದು. ಇರು ಇರು ಜಾಸ್ತಿ ಮಾಡು. ವೈಟ್ ಮಾಡು, ಜಾಸ್ತಿ ಮಾಡು, ವೈಟ್ ಮಾಡು. ಇಷ್ಟೇ ಕಲರ್. ಇಷ್ಟೇ ಕಲರ್ ಒಂದೇ ಅಷ್ಟೇ ಕಲರ್ ಇದರಲ್ಲಿ ಬರೋದು. ಇಲ್ಲ ನೀನು ಫೇಸ್ಗೆ ಹಿಂಗೆ ಹಿಡ್ಕೋಬೇಕು. ಇವಾಗ ಬರುತ್ತೆ ನೋಡು. ಫೇಸಿಗೆ ಡೈರೆಕ್ಟಾಗಿ ಹಿಡ್ಕೊ, ಹಿಂಗೆ ತಿರುಗಿಸ್ಕೊ ಇನ್ನು. ಇವಾಗ ಚೆನ್ನಾಗಿ ಬರುತ್ತಿದೆ. ಕ್ವಾಲಿಟಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಇರು ತೆಗಿತೀನಿ ಒಂದ್ಸಲಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಬೋದು ಯಾರಿಗಾದ್ರೂ ಬೇಕಂದ್ರೆ. ಏನು ಶೆಲ್ಲು? ನೀನು ಶೆಲ್ ಇಲ್ಲದೆ ಯೂಸ್ ಮಾಡ್ತಿದ್ದೆ. ವಿತ್ ಎಕ್ಸ್ಟ್ರಾ ಹೋಲ್ಡರ್ಸ್ ಎಲ್ಲ ಬರುತ್ತೆ. ಇದು ಐ ಥಿಂಕ್ ಅಂದ್ಕೊಳ್ತೀನಿ ಕ್ಯಾಮ್ರಾ ಹೋಲ್ಡರ್. ಪ್ಯಾಕೇಜಿಂಗ್ ಎಲ್ಲ ಸೂಪರ್ ಆಗಿದೆ. ಓ ರಿಮೋಟಲ್ಲೂ ಕೂಡ ವರ್ಕ್ ಆಗುತ್ತೆ.
ಇದು ಸಿಟಿ ಪ್ಲಸ್ ಇದು ಕಲರ್ ಚೇಂಜ್ ಮಾಡ್ಕೊಳ್ಳೋದು. ಇದು ವಾರ್ಮ್ ಕಲರ್ ಬರುತ್ತೆ, ಫೋನಲ್ಲಿ ಅಷ್ಟು ಗೊತ್ತಾಗ್ತಿಲ್ಲ. ಏನೋ ವರ್ಕ್ ಆಗ್ತಿಲ್ಲಲ್ಲ ಅಷ್ಟೇ. ಅದು ನಾನು ಫುಲ್ ವೈಟ್ ಕಾಣಿಸ್ತಿದ್ದೀನಿ, ನೀನು ಬ್ರೈಟ್ನೆಸ್ ಕಡಿಮೆ ಮಾಡು. ವೆಲ್ಕಮ್ ಬ್ಯಾಕ್. ಲಾಸ್ಟ್ ವಿಡಿಯೋದಲ್ಲಿ ನಮ್ಮ ಮನೆಗೆ ಅಮ್ಮನ್ ಬಂದಿದ್ದ, ಹಾಗೇನೆ ಅವ್ರ ಡ್ಯಾಡಿ ಹಾಗೇನೆ ಅವ್ರ ಅಕ್ಕ ಎಲ್ಲರೂ ಬಂದಿದ್ರು. ಹಾಗೇನೆ ನಮ್ಮನ್ನು ಕೂಡ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಇನ್ವೈಟ್ ಮಾಡಿದ್ರು. ಇವತ್ತು ಗುರುವಾರ, ನಾವು ಮಾಡೋದು ಹಬ್ಬ ಶುಕ್ರವಾರ ಮಾಡ್ತೀವಿ. ಸೊ ಹಂಗಾಗಿ ಇವತ್ತು ಹೋಗ್ಬೇಡ ಅಂತ ಹೇಳ್ಬಿಟ್ಟು ನಾನು ಸಚಿನ್ ಹೊರಟಿದ್ದೀವಿ. ಅಮ್ಮನಿಗೆ ಸಚಿನ್ ಅಂದರೆ ತುಂಬಾ ಇಷ್ಟ. ಅವ್ರು ನಮ್ಗೆ ಹೇಗೆ ಪರಿಚಯ ಆದರು ಅಂದರೆ ಒಂದು ಡ್ಯೂಟಿಗೆ ಅಂತ ಹೇಳ್ಬಿಟ್ಟು ಧರ್ಮಸ್ಥಳ ಅಲ್ಲ ಚಿನ್ನಿ, ಧರ್ಮಸ್ಥಳ ಸುತ್ತಮುತ್ತ ಅಂತ ಹೇಳ್ಬಿಟ್ಟು ಒಂದು 2 to 3 days ಹೋಗಿದ್ರು. ಆವಾಗ ಇವ್ರಿಗೆ ಪರಿಚಯ ಆಗಿರೋದು. ಅವ್ರ ಕಸ್ಟಮರ್ ಆಗಿ ಬಂದಿದ್ದು, ಇವಾಗ ಒಂಥರ ಫ್ರೆಂಡ್ ಆಗಿಬಿಟ್ಟಿದ್ದಾರೆ, ಫ್ಯಾಮಿಲಿ ಫ್ರೆಂಡ್. ಸೊ ಹಂಗಾಗಿ ಹೋಗಿ ಬರೋಣ ಮಾತಾಡ್ಸ್ಕೊಂಡು ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಆನ್ ದಿ ವೇ ಇದ್ದೀವಿ ನಾವು. ಅವ್ರ ಮನೆ ಇರೋದು ಬೊಮ್ಸಂದ್ರ. ಸೊ ಹಂಗಾಗಿ ಹೋಗಿ ಬರ್ತಾ ಇದ್ದೀವಿ, ಓಡ್ತಾ ಇದ್ದೀವಿ. ಆಲ್ರೆಡಿ ಟೈಮ್ ಆಗಿದೆ 8 ಗಂಟೆ. ಮನೇಲೇನೋ ಊಟಕ್ಕೆಲ್ಲ ರೆಡಿ ಮಾಡಿ ಇಟ್ಟು ಬಂದಿದ್ದೀನಿ, ತಿನ್ನಕ್ಕಾಗಲಿಲ್ಲ. ಸೊ ರಿಂಗ್ ಲೈಟ್ ಎಲ್ಲ ಓಪನ್ ಮಾಡ್ಕೊತ ಕೂತ್ಕೊಂಡ್ವಿ, ಟೈಮ್ ಆಗಿಬಿಡ್ತು. ಸೊ ಹಂಗಾಗಿ ಇವಾಗ ಅವ್ರನ್ನ ಮಾತಾಡಿಸ್ಕೊಂಡು ಬಂದಮೇಲೆ ಊಟ ಮಾಡಬೇಕು. ಅಲ್ಲೇನೇನು ಮಾಡ್ತೀವಿ ಹೇಗೆ ಅಂತೆಲ್ಲ ಶೇರ್ ಮಾಡ್ಕೊಳ್ತೀನಿ, ಬನ್ನಿ ಹಾಗೇನೆ ಕಂಟಿನ್ಯೂ ಮಾಡೋಣ. ಫಸ್ಟ್ ಟೈಮ್ ಮಕ್ಕಳನ್ನ ಮನೆಗೆ ನೋಡೋಕೆ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಏನಾದರೂ ಸ್ನ್ಯಾಕ್ಸ್ ತೊಗೊಂಡೋಗೋಣ. ಅವ್ರಿಗೆ ಸ್ವೀಟ್ ಇಷ್ಟ ಆಗಲ್ಲ. ಸೊ ಹಂಗಾಗಿ ಖಾರದ ಐಟಮ್ಸ್ನೇ ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು ಅದನ್ನೇ ಇಲ್ಲಿ ಪ್ಯಾಕ್ ಮಾಡಿಸ್ಕೊಳ್ತಾ ಇದ್ವಿ. ಥ್ಯಾಂಕ್ ಯು, ಸೇಮ್ ಟು ಯು. फुल लाइटिंग. तब से परेशान थे. थैंक यू दीदी. इट्स ओके. इधर है ना, उनका लाइट कलर है तब ये आपका गाड़ी से कलर से पहचानता है. इसको बाढ़ा जाएगा 12,000 15,000 देना पड़ेगा. नहीं तू बंदूक मत फोड़. हम लोग नहीं डालना, जो कोई करेगा. ये अमन का बेड है. ये नहीं गिरेगा इधर. नहीं गिरता. लेकिन बीड़ा लेना नाइट टाइम. इसलिए बोल रहा हूँ, आपका सारा पटाखा लोग फोड़ देगा. फोड़ो नहीं उसमें नहीं डालना. जब बड़ा आपको यहाँ नहीं मिलेगा, कहीं नहीं मिलेगा. कौन लेके आया इसको? मैं लेके आया. इधर एक ही जगह. जब तक कोई बेंगोली शूट नहीं रहेगा ना. ಮನೆಗೆ ಹೋದ ತಕ್ಷಣ ತುಂಬಾ ಚೆನ್ನಾಗಿ ವೆಲ್ಕಮ್ ಮಾಡಿದರು. ಹಾಗೆಯೇ ಮನೆಯನ್ನೆಲ್ಲ ಒಂದು ಕ್ವಿಕ್ಕಾಗಿ ಹೋಮ್ ಟೂರ್ ಕೂಡ ಮಾಡಿದರು. ಅದನ್ನೆಲ್ಲ ನೋಡಿಕೊಂಡು ಅವರ ಊರಿನ ಸ್ಪೆಷಲ್ ಸ್ವೀಟ್ಸ್ ಕೂಡ ಕೊಟ್ಟಿದ್ದರು. ನಾನು ಅರ್ಧ ಅದನ್ನು ಸಚಿನ್ಗೆ ಕೊಟ್ಬಿಟ್ಟೆ. ಅಷ್ಟಾಗಿ ಸ್ವೀಟ್ಸ್ ಇಷ್ಟ ಆಗಲ್ಲ ನನಗೆ. ಸೊ ಹಂಗಾಗಿ ಹಾಗೆಯೇ ಪಟಾಕಿ ಎಲ್ಲ ತುಂಬಾ ತಂದಿದ್ರು. ಒಂದು 10,000 ಪಟಾಕಿ ತಂದಿದ್ರು ಅನಿಸುತ್ತೆ ಅವ್ರ ಡ್ಯಾಡಿ. ಎಲ್ಲನೂ ಕೂಡ ಹಚ್ಬಿಟ್ಟು ಫೋಟೋ ತೊಗೊಂಡ್ವಿ. ಎಲ್ಲರದ್ದು ಕೂಡ ಗ್ರೂಪ್ ಫೋಟೋಸ್ ಎಲ್ಲ ತೊಗೊಂಡ್ಬಿಟ್ಟು ನಂತರ ನಾವು ಊಟಕ್ಕೆ ಅಂತ ಹೇಳ್ಬಿಟ್ಟು ಹೊರಟ್ವಿ. ತುಂಬಾ ಫೋರ್ಸ್ ಮಾಡಿದರು. ಯಾಕೆ ಅಂದರೆ ನಮ್ಮ ಮನೆಯಲ್ಲಿ ಆಲ್ರೆಡಿ ನಾನು ಊಟಕ್ಕೆಲ್ಲ ಮಾಡಿಟ್ಟು ಬಂದಿದ್ದೆ. ಹಾಗಾಗಿ ಅವ್ರ ಊರಿನ ಸ್ಪೆಷಲ್ ಚೋಲೆ ಮಸಾಲ ಆಗಿರ್ಬೋದು, ಗೋಬಿ ಫ್ರೈ, ಗೀ ರೈಸ್, ಈ ರೀತಿ ಪೂರಿ ಎಲ್ಲನೂ ಕೂಡ ಮಾಡಿದರು. ತುಂಬಾ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಮನೆಗೆ ಹೋದಾಗ. ನಾವು ಆಚೆಯವರು ಅಂತಲೇ ಹೇಳೋದೇ ಇಲ್ಲ, ಅಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಊಟನೆಲ್ಲ ಸ್ವಲ್ಪ ಊಟ ಮಾಡ್ಕೊಂಡ್ವಿ. ಎಲ್ಲನೂ ಕೂಡ ಮುಗಿಸ್ಕೊಂಡು ನಾವು ಮನೆಗೆ ಓಕೆ. ನಿಮಗೆ ಈ ವಿಡಿಯೋ ಖಂಡಿತ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ತಪ್ಪದೆ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ. ಕರುನಾಡು.